ಸಿದ್ದು ಕಾಂಗ್ರೆಸ್ಗೆ ಬಂದು ಸಿಎಂ ಆದ್ರು, ಆದ್ರೆ ಖರ್ಗೆ ಆಗಿಲ್ಲ. ಈಗ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಖರ್ಗೆನೇ ಸಿಎಂ ಆಗ್ತಾ ಇದೆ. ಋಣ ತೀರಿಸಬೇಕು ಅಂದ್ರೆ ಇವಾಗ್ಲಾದ್ರೂ ಸಿಎಂ ಸ್ಥಾನ ಕೊಡಿ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರು ನನ್ನ ಋಣ ತೀರಿಸಿ ಅಂತ ಹೇಳಿರೋದು ಸ್ಪಷ್ಟ. ಈಗ ಖರ್ಗೆ ಸರಿಯಾದ ಸಮಯದಲ್ಲಿ ಒಂದು ಕಲ್ಲು ಹೊಡೆದಿದ್ದಾರೆ. ಹೀಗಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನೋವಿತ್ತಲ್ಲ ಅವ್ರ ಮನಸ್ಸಲ್ಲಿ. ಹಿಂದೆ ಧರ್ಮಸಿಂಗ್ ಅವ್ರ ಜೊತೆ ಇದ್ದವರು ಮುಖ್ಯಮಂತ್ರಿ ಆಗ್ಬಿಟ್ರು. JDS ಇದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ಮುಖ್ಯಮಂತ್ರಿ ಆದ್ರು. ನಾನು ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ಗೆ ಜೀವ ಕೊಟ್ಟು ಆ ಕುಟುಂಬಕ್ಕೆ ಸೇವೆ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿ ಆಗಿಲ್ಲ, ನನ್ನನ್ನು ತಪ್ಪಿಸ್ತರು. ಅಲ್ಟಿಮೇಟ್ ಆಗಿ ನೀವು ಹೇಳ್ದಂಗೆ ಅವ್ರು ಸಿದ್ದರಾಮಯ್ಯನ ಮೇಲೆ ಕೋಪಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ನಾನು ಅವ್ರ ಮುಖ್ಯಮಂತ್ರಿ, ನ್ಯಾಚುರಲ್ ಮುಖ್ಯಮಂತ್ರಿ, ಪಕ್ಕಾ ಮುಖ್ಯಮಂತ್ರಿ. ಅಟ್ಲೀಸ್ಟ್ ಮರ್ಯಾದೆ ಇದ್ರೆ, ಆ ಋಣ ತೀರಿಸ್ಬೇಕು ಅನ್ನೋ ಒಂದು ಗೌರವ ಇದ್ರೆ ಈಗಲಾದ್ರೂ ಕೊಡಿ. ಈಗಲಾದ್ರೂ ನನ್ನನ್ನು ಆ ಚೇರ್ ಮೇಲೆ ಈಗಲಾದ್ರೂ ನನ್ನನ್ನು ಆ ಚೇರ್ ಮೇಲೆ ಕೂತಿಸಿ ಆ ಋಣ, ನಾನು ಮಾಡಿರೋ ಕಾಂಗ್ರೆಸ್ಸಿನ ಸೇವೆಗೆ ಋಣ ತೀರಿಸಿ ಅಂತ ಹೇಳಿರೋ ಅಂಥದ್ದು ಸ್ಪಷ್ಟ. ಸನ್ನಿವೇಶ ಹಂಗೆ ಬಂದ್ಬಿಟ್ಟಿದೆ. ರಾಜಣ್ಣನೂ ಹೇಳ್ಬಿಟ್ಟಿದ್ದಾನೆ ಕ್ರಾಂತಿ ಆಗತ್ತೆ ಅಂತಂದ್ರೆ. ಇವರಿಬ್ಬರಲ್ಲಿ ಯಾರಾದ್ರೂ ಕ್ರಾಂತಿ ಆಗಲ್ಲ, ಅದು ಭ್ರಾಂತಿ ಆಗೋತತೆ. ಖರ್ಗೆ ಬಂದು ಕೂತ್ರೇನೆ ಕ್ರಾಂತಿ ಆಗೋದು, ನಿಜವಾಗೂ ಕ್ರಾಂತಿ ಆಗೋದು. ಹಿಂದೆ ಎಲ್ಲ ಹಂಗೆ ಆಗಿರತ್ತಾನೆ, ಈಗಲೂ ಹಂಗೆ ಆಗ್ತತೆ. ಖರ್ಗೆ ಅವರು ಸರಿಯಾದ ಟೈಮ್ಗೆ ಸರಿಯಾಗಿ ಒಂದು ಕಲ್ಲು ಹೊಡೆದವ್ರೆ. ಮಾವಿನ ಹಣ್ಣು ಉದುರ್ತೈತೆ ಅಂತ ಗ್ಯಾರಂಟಿ ಮೇಲೆ ಹೊಡೆದವ್ರೆ. ಕಾಂಗ್ರೆಸ್ನ ಬೇಗುದಿ ಅಕ್ಟೋಬರ್ನಲ್ಲಿ ಸ್ಫೋಟ ಆಗುತ್ತೆ. ಒಪ್ಪಂದ ಆಗಿರೋದು 100% ನಿಜ. ಅದನ್ನ ನಾನು ಹೇಳ್ತಿಲ್ಲ, ಕಾಂಗ್ರೆಸ್ನ 20 ಶಾಸಕರು ಹೇಳಿ. ಹೀಗಂತ ಆರ್ ಅಶೋಕ್ ಮತ್ತೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ವರ ಕೊಡೋ ದೇವರನ್ನ DKC ಹುಡ್ಕೊಂಡು ಹೋಗ್ತಾ ಇದ್ದಾರೆ. JDSನಿಂದ ಬಂದವರೇ ಈಗ DKCಗೆ ಕಂಟಕ ಆಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಕ್ಟೋಬರ್ ನಾನು ಹೇಳಿದ್ದೀನಿ, ನಾನು ಜ್ಯೋತಿಷ್ಯ ಅಂತ ಹೇಳಿದ್ದಾರೆ. ನಾನು ಜ್ಯೋತಿಷ್ಯ ನಾನೇನು ಕೇಳಕ್ ಹೋಗಲ್ಲ. ದಿನ ದೇವಸ್ಥಾನಕ್ಕೆ ಯಾರ್ಯಾರು ಸುತ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ, ಅವ್ರು ದಿನ ಜ್ಯೋತಿಷ್ಯ ಕೇಳೋದು, ಆ ಯಾವ ದೇವ್ರಿಗೆ ಹೋಗ್ಬೇಕು ಅಂತ ಅವ್ರು ಜ್ಯೋತಿಷ್ಯ ಹೇಳ್ತಾರೆ ಮಾಡೋದು. ಆದ್ರೆ ನಾನು ಸೈಂಟಿಫಿಕ್ ಆಗಿ ಒಪ್ಪಂದ ಆಗಿರೋದು 100% ನಿಜ. ಅಕ್ಟೋಬರಲ್ಲಿ ಬದಲಾವಣೆ ಆಗಬೇಕು. ಅದನ್ನ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಸುಮಾರು ಒಂದು 20 ಜನ MLAಗಳು ಹೇಳಿದ್ದಾರೆ. ಒಪ್ಪಂದ ಆಗಿದ್ರೆ ಬಿಟ್ಕೊಡ್ರಿ ಅಂತ. ನೆನ್ನೆನೂ ಒಬ್ಬ MLA, ಕಾಂಗ್ರೆಸ್ MLA ಹೇಳಿದ್ದಾರೆ. ರಾಜಣ್ಣ ಪ್ರಳಯ ಆಗ್ತೈತೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ, ಮಂಡ್ಯದಲ್ಲಂತೂ ದಿನನಿತ್ಯ ಬದಲಾವಣೆ ಅಂತ ಹೇಳ್ತಾನೆ ಇದ್ದಾರೆ. ಕಾಂಗ್ರೆಸ್ಸಿನ ಬೇಗುದಿ ಏನಿದೆಯಲ್ಲ, ಅಕ್ಟೋಬರಲ್ಲಿ ಸ್ಫೋಟ ಆಗ್ತದೆ. ದೇವರೇ ಗತಿ ಅವ್ರಿಗೆ. ಈಗ ಅವರು ಸರ್ಚಿಂಗ್ ಅಲ್ಲಿದ್ದಾರೆ, ಗೂಗಲ್ ಸರ್ಚಿಂಗ್ ಅಲ್ಲಿದ್ದಾರೆ. ಯಾವ ದೇವರು ಬೇಗ ವರ ಕೊಡ್ತಾನೋ ಆ ದೇವರುಗಳಿಗೆಲ್ಲ ಓದ್ತಾ ಇದ್ದಾರೆ. ಅವರು ವರ ಕೊಡೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಹಾಸನದಲ್ಲಿ 3 ದೇವ್ರು ಆಯ್ತು ವರ ಕೊಡಕ್ಕೆ. ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದ್ದಾರೆ ಅವರು. ಅಂದ್ರೆ ನಾನು ಏನು ಒಪ್ಪಂದ ಹೇಳಿದ್ದೀನಿ ಅದು ನಿಜ ಆಯ್ತು, ನಿಜ ಅಂತ ಆದಂಗೆ ಆಯ್ತು. ಇಲ್ಲಾಂದ್ರೆ DK ಶಿವಕುಮಾರ್ ಒಂದು 15 ದಿನದಿಂದ ಯಾವಾಗ ಸಿದ್ದರಾಮಯ್ಯ ನಾನು ಕೊಡಲ್ಲ, DK ಶಿವಕುಮಾರ್ಗೆ ಬೆಂಬಲ, MLAಗಳೇ ಬೆಂಬಲ ಇಲ್ಲ ಅಂತೇಳಿ ಅವಮಾನ ಮಾಡಿದ್ರಲ್ಲ. ಮೊನ್ನೆ ಡಯಾಸಿಂದನೂ ಕೂಡ ಇಳಿದು ನಡ್ಕೊಂಡು ಹೊಡೆದು ಪಾಪ ಒಬ್ಬನೇ. ಅದು ಏನೋ ನೀನೇ ಸಾಕಿದ ಗಿಳಿ ಹದ್ದಾಗಿ ಕುಕ್ಕಿತ್ತಲ್ಲೋ ಅನ್ನೋ ಸ್ಥಿತಿ. ಕರ್ಕೊಂಬಂದವ್ರು ಯಾರು? ಈಗ ಅವ್ರಿಗೆ ಕಂಟಕ ಇರೋದು ಯಾರಿಂದ? DK ಶಿವಕುಮಾರ್ಗೆ ಕಂಟಕ ಇರೋದು ಆ JDS ಇಂದ ಬಂದವರಿಂದಾನೆ. ಯಾರ್ಯಾರು JDS ಇಂದ ಬಂದಿದ್ರು ಕರ್ಕೊಂಬಂದ್ರು DK ಶಿವಕುಮಾರ್, ಅವರೇ ಈಗ ಕಂಟಕ ಅವ್ರಿಗೆ. ಸಿದ್ದರಾಮಯ್ಯನೂ JDS ಇಂದ ಕರ್ಕೊಂಬಂದವ್ರು ಇವರೇ, ಅವರೇ ಕಂಟಕ. ಇನ್ನು ಬೇರೆ ಹೆಸರೆಲ್ಲ ಹೇಳಲ್ಲ, ಬೇಕಾದಷ್ಟು ಜನ ಅವರೆಲ್ಲ ಈಗ ಕಂಟಕ ಆಗಿರೋದು ಅವ್ರಿಗೆ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.